ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ಸರ್ಕಾರ ಸುಗ್ರೀವಾಜ್ಞೆಗೆ ಅಂಕಿತಕ್ಕೆ ನಿರಾಕರಣೆ ಮಾಡಿದ್ದಾರೆ ರಾಜ್ಯಪಾಲರು ಎಲ್ಲಕ್ಕೂ ನಿರಾಕರಣೆ, ನಮ್ಮ ಸರ್ಕಾರ ಕೊಡೋದಕ್ಕೆಲ್ಲ ನಿರಾಕರಣೆ. ಅದಕ್ಕೆ ನೋಡಿ ಇಂಥ ಕಠಿಣವಾದಂಥ ಪರಿಸ್ಥಿತಿನಲ್ಲೂ ಸಹ ನಮ್ಮ ದಿನನಿತ್ಯ ಆಡಳಿತದಲ್ಲಿ ಅನೇಕ ವಿಚಾರಕ್ಕೆ ಅವರು ಅಂಕಿತ ಹಾಕದಲ್ಲೇ ವರ್ಷಗಟ್ಟಲೆ ಬಾಕಿ ಉಳಿದಿದೆ. ಗೊತ್ತಾಯ್ತಾ? ಸಿದ್ದರಾಮಯ್ಯನವ್ರಿಗೆ ಮೊದಲೇ ಕೊಟ್ಬಿಟ್ರು, ಆ 3-4 ಜನ BJP ಅವರಿಗೆ JDSನವ್ರಿಗೆ ಅದು ಹಂಗೆ ಇಟ್ಕೊಂಡವ್ರೆ, ಕ್ಲಾರಿಫಿಕೇಶನ್ ಕೇಳ್ಕೊಂಡು. ಅದು ಒಂದು ಕಡೆ ಪೊಲಿಟಿಕಲ್ ಇಶ್ಯೂ ಪ್ರೆಷರ್ ಇದೆ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಮೈಕ್ರೋ ಫೈನಾನ್ಸಿಂದ ಎಷ್ಟು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ, ಎಷ್ಟು ಜನ ಆತ್ಮಹತ್ಯೆ ಆಗ್ತಾ ಇದೆ, ಇದ್ರ ಬಗ್ಗೆ ಸರ್ಕಾರ ಒಂದು ನಿಲುವು ತಗೊಂಡ್ರೆ ಆ ನಿಲುವಿಗೂ ಸಹ ಇವರು ವಾಪಸ್ ಆಗ್ತಾರೆ ಅಂದರೆ ಇದು BJPಯ ವಕ್ತಾರರಾಗಿ ಕೆಲಸ ಮಾಡ್ತಾರೆ ಸಾಹೇಬರು. ಅದು ಕಾನ್ಸ್ಟಿಟ್ಯೂಷನ್ ಹುದ್ದೆ. ನಾವು ಗೌರವ ಇದೆ ಅವ್ರ ಬಗ್ಗೆ, ನಮಗೆ ಭಾಳ ಒಂದು ಇಂಥ ಹುದ್ದೆಗಳಲ್ಲಿ ಇತ್ಕೊಂಡು ನ್ಯಾಯ ಕೊಡಬೇಕು ನಮ್ಮ ರಾಜ್ಯಕ್ಕೆ ಅನ್ನೋದು ನಮ್ಮ ಅನಿಸಿಕೆ. ಅದ್ರ ಮೇಲೆ ಅವ್ರು ಮಾಡ್ತೀವಿ ಅಂದರೆ ಅದು ಬೇರೆ ಥರ ಹೋರಾಟ. ಹೌದು, ಇದನ್ನು ಮುಂದಿನ ಈ ಥರ ಎಲ್ಲ ಯಾರು ಸಂತ್ರಸ್ತರಿದ್ದಾರೆ, ಯಾರು ತೊಂದರೆಲಿದ್ದಾರೆ, ಯಾರು ಮೈಕ್ರೋ ಫೈನಾನ್ಸ್ನಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ ಅವರೆಲ್ಲರೂ ಹೋಗಿ ಪ್ರತಿಭಟನೆ ಮಾಡುವಂಥ ಕಾಲ ಬರುತ್ತೆ ಅಷ್ಟೇ. ರಾಜ್ಯಪಾಲರು ನೋಡಿ, ಸಾಲ ಕೊಟ್ಟೋರ್ದು ಒಂದು ಹಂಗಂತೇಳಿ ಒಬ್ಬರು ಮನುಷ್ಯನ ಸುಸೈಡ್ ಮಾಡೋ ಒಟ್ಟಿಗೆ ಹೋಗೋಕ್ಕಾಗತ್ತಾ? ಈಗ ಬ್ಯಾಂಕ್ಗಳಲ್ಲಿ ನ್ಯಾಷನಲೈಸ್ ಬ್ಯಾಂಕು, ಕೋಆಪರೇಟಿವ್ ಬ್ಯಾಂಕು ಎಲ್ಲವೂ ಸಾಲ ಕೊಟ್ಟಿದ್ದಾರೆ. ನಾವು ಬಡ್ಡಿ ಸಾಲ ಮನ್ನಾ ಮಾಡ್ತಿದ್ದೀವಿ. ಬಡ್ಡಿ ಇಲ್ಲದೇ ಸಾಲ ಕೊಡ್ತಿರ್ತೀವಿ. ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ಇದೆ, ಅವ್ರು ಬರೀಬೇಕು ಲೆಟ್ರನ್ನ, ಈ ಥರ ಇದೆ ಅಂತ ಅವ್ರನ್ನ ವಸೂಲಿ ಮಾಡಿಬಿಡಿ ಅಂತೇಳಿ ಅದಕ್ಕೊಂದು ಪ್ರೊಸೀಜರ್ ಇದೆ, ತಾಳ್ಮೆ ಇದೆ. ಒಬ್ಬ ಮನುಷ್ಯನ ಅವನ ಬ್ಯಾಕ್ಗ್ರೌಂಡು ನೋಡಬೇಕಲ್ಲ, ಇದ್ದು ಕೊಡ್ತಾವನ ಇಲ್ಲದಲೇ ಪ್ರಾಬ್ಲಮ್ ಇದೆಯಾ ಅವೆಲ್ಲ ನೋಡಬೇಕಲ್ಲ. ಆದರೆ ಅದೆಲ್ಲ ಒಂದು ಕಡೆ ಸರ್ಕಾರದ ಆದೇಶಕ್ಕೆ ಇವರು ಈ ಥರದ ಗವರ್ನರ್ ಸಾಹೇಬರು ಹಿಂಗೆ ಕೊಡ್ತಾ ಇದ್ದರೆ ಇದು ಸೂಕ್ತ ಅಲ್ಲ ಅಂತ ಅನ್ಸುತ್ತೆ.